Welcome, guys. Welcome to my YouTube channel, Legal Knowledge by Shazia. This is today I am going to explain you the most important topic, that is the great trial of Mahatma Gandhiji in Law and Lawyers. ಸೊ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್, ದಿ ಗ್ರೇಟ್ ಟ್ರಯಲ್, ನಿಮ್ಮ ಒಂದು ಲಾ ಆ್ಯಂಡ್ ಲಾಯರ್ಸ್ ಬೈ M.K. ಗಾಂಧಿ ಈ ಒಂದು ಟೆಕ್ಸ್ಟಲ್ಲಿ ಚಾಪ್ಟರ್ ನಂಬರ್ 25 ಈ ಒಂದು ಚಾಪ್ಟರ್ನ ಕೊಟ್ಟಿದ್ದಾರೆ, ದಿ ಗ್ರೇಟ್ ಟ್ರಯಲ್ ಅಂತ. ಸೊ ನಿಮ್ಮ ಒಂದು ಎಕ್ಸಾಮಿನೇಷನಲ್ಲಿ ಇದು ಒಳ್ಳೆ ಲಾಂಗ್ ಕ್ವೆಶ್ಚನಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರುತ್ತೆ. ಇಂಪಾರ್ಟೆಂಟ್ ಕ್ವೆಶ್ಚನ್ನು ಎಲ್ಲ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಕ್ವೆಶ್ಚನನ್ನು ಕಂಪಲ್ಸರಿಯಾಗಿ ಕೇಳಿರ್ತಾರೆ. ಸೊ ಹಾಗಾಗಿ ಈ ಒಂದು ಕ್ವೆಶ್ಚನನ್ನು ಇಂಪಾರ್ಟೆಂಟ್ ಇರೋದರಿಂದ ನಾನು ಈ ಒಂದು ವಿಡಿಯೋಲಿ ನಿಮಗೆ ಕನ್ನಡದಲ್ಲಿ ಒಂದು ಸ್ಮಾಲ್ ಹೈಲೈಟ್ಸನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿ ದಿ ಗ್ರೇಟ್ ಟ್ರಯಲ್ ಗಾಂಧೀಜಿಯವರ ಜೊತೆ ಏನಕ್ಕಾಯಿತು, ಏನು ನಡೀತು ಅನ್ನೋದು ನೋಡೋಣ ಬನ್ನಿ. The great trial happened as a result of Gandhiji publishing articles in his newspaper, Young India, and the articles were supposedly meant to induce hatred and contempt towards the British rule in India. The great trial happened. ಒಂದು ಗ್ರೇಟ್ ಟ್ರಯಲ್ ನಡೆಯುತ್ತೆ ಗಾಂಧೀಜಿಯವರ ಜೊತೆ. ನಿಮಗೆ ಗೊತ್ತಿದೆ, ಗಾಂಧೀಜಿಯವರ ಟೈಮಲ್ಲಿ ಒಂದು ಬ್ರಿಟಿಷ್ ರೂಲ್ ಇರುತ್ತೆ ಇಂಡಿಯಾದಲ್ಲಿ. ಆ ಟೈಮಲ್ಲಿ ಗಾಂಧೀಜಿಯವರಿಗೆ ಒಂದು ಬ್ರಿಟಿಷ್ ರೂಲಿಂಗ್ ಸಿಸ್ಟಮ್ ಏನಿರುತ್ತೆ ಅದನ್ನು ಅವರಿಗೆ ಇಷ್ಟ ಆಗಿರಲ್ಲ. ಸೊ ಅವರಿಗೆ ಆ ಒಂದು ಸಿಸ್ಟಮನ್ನು ಯಾಕೆ ಫಾಲೋ ಮಾಡಬೇಕು, ಪಬ್ಲಿಕ್ಕಿಗೆ ಈ ಒಂದು ನಾಲೆಡ್ಜನ್ನು ಗೊತ್ತಾಗಬೇಕು, ಏನಕ್ಕೆ ಈ ಒಂದು ಬ್ರಿಟಿಷ್ ಸಿಸ್ಟಮು ಇಷ್ಟು ಕೆಟ್ಟದಾಗಿದೆಯಲ್ಲ ಅನ್ನೋದು ಅವರಿಗೆ ಅನಿಸುತ್ತೆ. ಸೊ ಹಾಗಾಗಿ ಗಾಂಧೀಜಿಯವರು ಏನು ಮಾಡ್ತಾರೆ, ಈ ಮಾಹಿತಿನ, ಈ ಒಂದು ನಾಲೆಡ್ಜನ್ನು ನಾವು ಒಂದು ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಅಂದರೆ ನಾನು ಈ ಒಂದು ಮಾತನ್ನು ಈ ಒಂದು ಸಿಸ್ಟಮನ್ನು ನಾನು ತಿಳಿಸ್ಬೇಕಾದ್ರೆ, ಏನಾದರೂ ಮಾಡಿ ನಾನು ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಅಂದರೆ ನಾನು ಒಂದು ಆರ್ಟಿಕಲ್ಸನ್ನು ಹಾಕಬೇಕು ಅಂತ ಏನು ಮಾಡ್ತಾರೆ, ಗಾಂಧೀಜಿಯವರು ಒಂದು 4 ಆರ್ಟಿಕಲ್ಸನ್ನು ಪಬ್ಲಿಷ್ ಮಾಡ್ತಾರೆ. ಸೊ 4 ಆರ್ಟಿಕಲ್ಸ್ ಯಾವುದು ಅಂದರೆ, ಒಂದು ಫಸ್ಟು ಡಿಸ್ಅಫೆಕ್ಷನ್ ಎ ವರ್ಚು ಅಂತ 15th June 1921 ಪಬ್ಲಿಷ್ ಮಾಡ್ತಾರೆ. ಎಲ್ಲಿ ಪಬ್ಲಿಷ್ ಮಾಡ್ತಾರೆ ಅಂದರೆ, ಈ ಒಂದು ವೀಕ್ಲಿ ನ್ಯೂಸ್ ಪೇಪರ್, ಆ ಟೈಮಲ್ಲಿ ದಿ ಯಂಗ್ ಇಂಡಿಯಾ ಅಂತ ಒಂದು ನ್ಯೂಸ್ ಪೇಪರ್ ಇರುತ್ತೆ, ಆ ಒಂದು ವೀಕ್ಲಿ ನ್ಯೂಸ್ ಪೇಪರಲ್ಲಿ ಇವರು ಪಬ್ಲಿಷ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಆರ್ಟಿಕಲ್ ಬಂದು ಟ್ಯಾಂಪರಿಂಗ್ ವಿತ್ ಲಾಯಲ್ಟಿ, ಡೇಟೆಡ್ 29th September. ಇದು 29th September ಈ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಒನ್, ದಿ ಪಜಲ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್, ಇದು 15th December ಪಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್ನು, ದಿ ಶೇಕಿಂಗ್ ದಿ ಮೇನ್ಸ್, ಇದು 23rd February 1922 ಈ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಟೋಟಲ್ಲು 4 ಆರ್ಟಿಕಲ್ಸನ್ನು ಗಾಂಧೀಜಿಯವರು ಪಬ್ಲಿಷ್ ಮಾಡ್ತಾರೆ. ಸೊ ನ್ಯೂಸ್ ಪೇಪರಲ್ಲಿ ಯಂಗ್ ಇಂಡಿಯಾ ವೀಕ್ಲಿ ಇದರಲ್ಲಿ ಹಾಕಿಸ್ತಾರೆ. ಸೊ ಇದು 4 ಇಂಪಾರ್ಟೆಂಟ್ ಏನು ಆರ್ಟಿಕಲ್ಸ್ ಇದೆ ಇವರು ಏನಕ್ಕೆ ಈ ಒಂದು ಆರ್ಟಿಕಲ್ಸನ್ನು ಪಬ್ಲಿಷ್ ಮಾಡಿಸ್ತಾ ಇದ್ದಾರೆ ಅಂದರೆ, ಇವರಿಗೆ ನಾನು ಮುಂಚೆನೇ ಹೇಳಿದೆ, ಗಾಂಧೀಜಿಯವರಿಗೆ ಬ್ರಿಟಿಷ್ ಸಿಸ್ಟಮ್ಮು ಏನು ರೆಗ್ಯುಲೇಟಿಂಗ್ ಸಿಸ್ಟಮ್ ಇದೆ, ಅವರ ಒಂದು ಗೌರ್ನಮೆಂಟ್ ಫಾರ್ಮೇಷನ್ ಸಿಸ್ಟಮ್ ಏನಿದೆ ಅದು ಸರಿ ಅನಿಸಲ್ಲ ಗಾಂಧೀಜಿಯವರಿಗೆ, ತುಂಬ ಕೆಟ್ಟದಾಗಿರುತ್ತೆ, ಪಬ್ಲಿಕ್ಕಿಗೆ ಅದರಲ್ಲಿ ಅನ್ಯಾಯ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಒಂದು ಪಬ್ಲಿಕ್ಕಿಗೆ ಒಂದು ನ್ಯಾಯನ ಸಿಗಬೇಕು, ಅವರ ಒಂದು ರೈಟ್ಸ್ ಅವರಿಗೆ ಸಿಗಬೇಕು ಅಂತ ಗಾಂಧೀಜಿಯವರು ಒಂದು ಪಬ್ಲಿಕ್ಕಿಗೆ ಒಂದು ನಾಲೆಡ್ಜನ್ನು ಗೊತ್ತಾಗಲಿ, ಅವ್ರಿಗೆ ಒಂದು ಇನ್ಫಾರ್ಮೇಷನನ್ನು ಗೊತ್ತಿರಲಿ ಅಂತ ಇವರು ಈ ಒಂದು 4 ಆರ್ಟಿಕಲ್ಸನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಈ ಒಂದು ಆರ್ಟಿಕಲ್ಸನ್ನು ನೀವು ತುಂಬ ನೆನಪಿಟ್ಕೋಬೇಕು. ಎಕ್ಸಾಮಿನೇಷನಲ್ಲಿ 1 by 1 ಆಗಿ ನೀವು ಈ ಒಂದು 4 ಆರ್ಟಿಕಲ್ಸ್ ಏನಿದೆ ಅದನ್ನು ನೀವು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಒಂದು 4 ಆರ್ಟಿಕಲ್ಸು ಶ್ರೀ ಶಂಕರ್ಲಾಲ್ ಬ್ಯಾಂಕರ್ ಅನ್ನೋರು ಈ ಒಂದು ಆರ್ಟಿಕಲ್ಸನ್ನು ಪಬ್ಲಿಷ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಅವರಿಗೆ ಪಬ್ಲಿಷ್ ಆದಮೇಲೆ ನ್ಯೂಸ್ ಪೇಪರ್ಸಲ್ಲಿ ಜನರಿಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ನು.
ಬ್ರಿಟಿಷ್ ಸಿಸ್ಟಮ್ ಎಂಥ ಕೆಟ್ಟದ ಕೆಟ್ಟ ಸಿಸ್ಟಮ್ ಅನ್ನೋದು ಅವರಿಗೆ ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ ಅಂತ. ಸೊ ಅವರಿಗೆ ಗಾಂಧೀಜಿಯವರಿಗೆ ಮತ್ತು ಬ್ಯಾಂಕರ್ ಶಂಕರ್ಲಾಲ್ ಬ್ಯಾಂಕರ್ ಏನು ಪಬ್ಲಿಷ್ ಮಾಡಿರ್ತಾರೆ ಅವ್ರಿಗೂ ಕೂಡ ಒಂದು ವಾರೆಂಟ್ ಇಶ್ಯೂ ಆಗುತ್ತೆ. ವಾರೆಂಟ್ ಇಶ್ಯೂ ಆದಮೇಲೆ ಗಾಂಧೀಜಿಯವರಿಗೆ ಹುಡ್ಕೊಂಡೋಗಿ ಅವರಿಗೆ ಅರೆಸ್ಟನ್ನು ಮಾಡ್ತಾರೆ. ಗಾಂಧೀಜಿಯವರು ಆ ಟೈಮಲ್ಲಿ ಸತ್ಯಾಗ್ರಹದಲ್ಲಿ ಇರ್ತಾರೆ. ಸೊ ಅಲ್ಲಿಂದ ಅವರಿಗೆ ಅರೆಸ್ಟ್ ಮಾಡಿ ಸಬರಮತಿ ಆಶ್ರಮ್ ಅಹಮದಾಬಾದ್ 10th ಮಾರ್ಚಿಗೆ 1922 ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಸಬರಮತಿ ಆಶ್ರಮದಿಂದ ಮತ್ತೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ದಿ ಫಸ್ಟ್ ವಿಟ್ನೆಸ್, ದಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ Ahmedabad produced the Bombay government's authority to launch a complaint for the 4 articles 124A of Indian Penal Code, and the trial was conducted on Saturday 18th March 1922 at afternoon 12 before CN Broomfield District and Session Judge Ahmedabad. ನೆಕ್ಸ್ಟು ಒಂದು ಫಸ್ಟ್ ವಿಟ್ನೆಸ್ ಆಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಲ್ಲಿ. ಗಾಂಧೀಜಿಯವರಿಗೆ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಅವರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಸೊ ಅಲ್ಲಿ ಅಹಮದಾಬಾದಲ್ಲಿ ಈ ಒಂದು ಬಾಂಬೆ ಗೌರ್ಮೆಂಟ್ಸ್ ಅಥಾರಿಟಿಯಿಂದ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿರ್ತಾರೆ. ಈ ಒಂದು 4 ಆರ್ಟಿಕಲ್ಸ್ ಪ್ರಕಾರ ಒಂದು 124A IPC ಪ್ರಕಾರ ಅವರಿಗೆ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿರ್ತಾರೆ. ಈ ಒಂದು ಟ್ರಯಲನ್ನು ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಟ್ರಯಲ್ಲು 1922 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಬಿಫೋರ್ ಬ್ರೂಮ್ಫೀಲ್ಡ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಮುಂದೆ ಅಹಮದಾಬಾದಲ್ಲಿ ಗಾಂಧೀಜಿಯವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಸರ್ ಥಾಮಸ್ ಸ್ಟ್ರಾಂಗ್ಮ್ಯಾನ್ was the Advocate General. Rao Bahadur Giridhar Lal, public prosecutor, conducted the prosecution. The accused were undefended. ಸೊ ರಾವ್ ಬಹದ್ದೂರ್ ಗಿರಿಧರ್ ಲಾಲ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅವರು ಪ್ರಾಸಿಕ್ಯೂಷನನ್ನು ಕಂಡಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಸರ್ ಥಾಮಸ್ ಸ್ಟ್ರಾಂಗ್ಮ್ಯಾನ್ ಅವರು ಅಡ್ವೊಕೇಟ್ ಜನರಲ್ ಆಗಿರ್ತಾರೆ. ಸೊ ಇಬ್ಬರು ಕೂಡ ಸರ್ ಥಾಮಸ್ ಸ್ಟ್ರಾಂಗ್ಮ್ಯಾನ್ ಮತ್ತು ಗಿರಿಧರ್ ಲಾಲ್ ಇಬ್ಬರು ಕೂಡ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಾಗಿ ಒಂದು ಪ್ರಾಸಿಕ್ಯೂಷನಲ್ಲಿ ಅವರು ಕಂಡಕ್ಟನ್ನು ಮಾಡ್ತಾರೆ. ಸೊ ಆದರೆ ಏನೂ ಮಾಡೋಕ್ಕಾಗಲ್ಲ, ಗಾಂಧೀಜಿಯವರು ಮಾಡಿರುವಂತಹ ತಪ್ಪಿಗೆ ಒಂದು ಕಂಪ್ಲೇಂಟನ್ನು ಅವರಿಗೆ ಏನು ಲಾಡ್ಜ್ ಮಾಡಿರ್ತಾರೆ 124A IPC ಪ್ರಕಾರ. ಸೊ ಅವರಿಗೆ ಒಂದು ಏನೂ ಕೂಡ ಒಂದು ದಾರಿ ಸಿಗೋದಿಲ್ಲ. ಸೊ ಹಾಗಾಗಿ ಅವರಿಗೆ 124A ಪ್ರಕಾರ ಗಾಂಧೀಜಿಯವರಿಗೆ ಆ ಒಂದು ಶಿಕ್ಷೆನ ಸಿಗುತ್ತೆ. ಸೊ ನೆಕ್ಸ್ಟು, ಸ್ಟ್ರೈನ್ಮ್ಯಾನ್ಸ್ urged the judge to conduct a detailed trial, stating that it was important to investigate the charges as there was a serious character. ಸೊ ಇವರು ಸ್ಟ್ರೇಂಜ್ ಮ್ಯಾನ್ ಅಂತ ಒಬ್ಬರು ಜಡ್ಜ್ ಅವರಿಗೆ ತಿಳಿಸ್ತಾರೆ ಏನಂತ, ಇದಕ್ಕೆ ಒಂದು ಡೀಟೇಲ್ ಟ್ರಯಲನ್ನು ನಡೆಸಬೇಕು ಅಂತ. ಯಾಕಂದರೆ ತುಂಬ ಸೀರಿಯಸ್ ಇಂಪಾರ್ಟೆಂಟ್ ಮ್ಯಾಟರ್ ಇದು ಒಂದು ಸೀರಿಯಸ್ ಕ್ಯಾರೆಕ್ಟರ್ ಬಗ್ಗೆ ನಾವು ಒಂದು ಪ್ರಾಸಿಕ್ಯೂಷನನ್ನು ನಡೆಸ್ತಾ ಇರೋದು. ಸೊ ಹಾಗಾಗಿ ಈ ಒಂದು ಮ್ಯಾಟ್ರನ್ನು ತುಂಬ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನನ್ನು ಮಾಡಬೇಕು ಮತ್ತು ಅವರಿಗೆ ಶಿಕ್ಷೆನ ಕೊಡಬೇಕು ಅಂತ. ಸೊ ನೆಕ್ಸ್ಟಿಗೆ ಈ ಅರ್ಜ್ ಆ್ಯಸ್ ಫಾರ್ ಆಸ್ ಸೆಕ್ಷನ್ 271 ಕ್ರಿಮಿನಲ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು, ಬ್ಯಾಂಕರ್ಸ್ ಚಾರ್ಜಸ್ ವರ್ ಲೆಸ್ ಸೀರಿಯಸ್ ಆ್ಯಸ್ ಇಟ್ ವಾಸ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಹಿಸ್ ಚೀಫ್ ಆ್ಯಂಡ್ ಹೆನ್ಸ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಆಫ್ 6 months. ಸೊ ಇವರು ಬ್ಯಾಂಕರ್ ಗಿರಿಧರ್ ಲಾಲ್ ಅವರಿಗೆ ಒಂದು 6 months ಇಂಪ್ರಿಸನ್ಮೆಂಟ್ ಅವರಿಗೆ ಶಿಕ್ಷೆನ 6 ತಿಂಗಳ ಒಂದು ಶಿಕ್ಷೆನ ಸಿಗುತ್ತೆ. ಸೊ ಆಮೇಲೆ ಮತ್ತೆ ಅವರು ಗಾಂಧೀಜಿಯವರಿಗೆ ಒಂದು 1000 rupees ಫೈನ್, ಅದ್ರ ಜೊತೆಗೆ 6 months ಇಂಪ್ರಿಸನ್ಮೆಂಟ್ ಗಾಂಧೀಜಿಯವರಿಗೆ ಅವಾರ್ಡ್ ಮಾಡ್ತಾರೆ. ಸೊ ಗಾಂಧೀಜಿ felt honored to have been classes with Mr. Tilak and that the whole proceedings and the judges were very considerate and courteous. Gandhiji smiled and consoled all his well-wishers and followers before he was taken to Sabarmati jail and the great trial was finished. ಎಂಡಲ್ಲಿ ಗಾಂಧೀಜಿ ಅವರಿಗೆ ಏನು ಶಿಕ್ಷೆನ ಕೊಟ್ಟಿರ್ತಾರೆ, ಸೊ ಆ ಒಂದು ಕೋರ್ಟ್ ಏನು ಶಿಕ್ಷೆನ ನೀಡಿರ್ತಾರೆ ಅದನ್ನು ಒಪ್ಕೊಂಡು ಗಾಂಧೀಜಿಯವರಿಗೆ ಒಂದು ಸಬರಮತಿ ಜೈಲಿಗೆ ಅವರಿಗೆ ಕರ್ಕೊಂಡು ಹೋಗ್ತಾರೆ. ಗಾಂಧೀಜಿಯವರು ಹೋಗೋಕ್ಕಿಂತ ಮುಂಚೆ ಅವರ ಜೊತೆಗಾರರು, ಅವರ ಒಂದು ಸಪೋರ್ಟರ್ಸು, ಅವರ ಫಾಲೋಯರ್ಸು ಮತ್ತು ಫ್ರೆಂಡ್ಸ್ ಯಾರಿರ್ತಾರೆ ಅವ್ರಿಗೆ ಒಂದು ಸ್ಮೈಲನ್ನು ಕೊಟ್ಟು ಅವರು ಸಬರಮತಿ ಜೈಲಿಗೆ ಬರ್ತಾರೆ. ಸೊ ಇಲ್ಲಿಗೆ ಗ್ರೇಟ್ ಟ್ರಯಲ್ ಇಲ್ಲಿಗೆ ಮುಗಿಯುತ್ತೆ.
ಸೊ ದಿಸ್ ಇಸ್ ಅಬೌಟ್ ದಿ ಗ್ರೇಟ್ ಟ್ರಯಲ್. ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಇಲ್ಲಿ ನೀವು ಮೇನ್ ಪಾಯಿಂಟ್ಸ್ ಏನು ನೆನಪಿಟ್ಕೋಬೇಕು ಅಂದರೆ, ಒಂದು ನ್ಯೂಸ್ ಪೇಪರ್ ಹೆಸರು ದಿ ಯಂಗ್ ಇಂಡಿಯಾ ಅಂತ, ಮತ್ತು 4 ಆರ್ಟಿಕಲ್ಸ್ ಏನು ಅವರು ಒಂದು ಪಬ್ಲಿಷನ್ನು ಮಾಡ್ತಾರೆ, ಆ ಒಂದು ಆರ್ಟಿಕಲ್ಸ್ 4 ಆರ್ಟಿಕಲ್ಸ್ನ ನೀವು ಬೈ ಹಾರ್ಟ್ ಮಾಡ್ಕೋಬೇಕಾಗತ್ತೆ. ಆ ಆರ್ಟಿಕಲ್ಸು ಯಾವ ಡೇಟಲ್ಲಿ ಯಾವಾಗ ಪಬ್ಲಿಷ್ ಮಾಡಿರೋದು ಅಂತ. ಸೊ ಅದಾದಮೇಲೆ ಗಾಂಧೀಜಿಯವರ ಒಂದು ಟ್ರಯಲನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಅಡ್ವೊಕೇಟ್ ಜನರಲ್ ಯಾರೋ ಪ್ರಾಸಿಕ್ಯೂಷನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಯಾರು ಅದನ್ನು ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಗಾಂಧೀಜಿಯವರಿಗೆ ಯಾವ ಸೆಕ್ಷನ್ ಪ್ರಕಾರ ಒಂದು ಶಿಕ್ಷಣ ಆಗುತ್ತೆ IPC, ಮತ್ತು ಅದರಲ್ಲಿ ಲಾಸ್ಟ್ ಅವರಿಗೆ ಒಂದು ಚಾರ್ಜಸ್ ಏನಾಗುತ್ತೆ, ಲಾಸ್ಟಿಗೆ ಅವರು ಎಷ್ಟು ಮಂತು ಇಂಪ್ರಿಸನ್ಮೆಂಟ್, ಅವರಿಗೆ ಏನು ಶಿಕ್ಷಣ ಸಿಗುತ್ತೆ ಅನ್ನೋದು ನೀವು ಇಷ್ಟನ್ನು ಇಲ್ಲಿ ನೆನಪಿಟ್ಕೋಬೇಕಾಗತ್ತೆ. ಸೊ ಐ ಥಿಂಕ್ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿನ ನಾನು ಏನು ಕೊಟ್ಟಿದ್ದೀನಿ ಅದು ತಿಳ್ಕೊಂಡಿರಬಹುದು ಅಂತ ಅನ್ಕೋತೀನಿ. ಸೊ ಮುಂದೆ ನಿಮಗೆ ಇನ್ನೂ ಒಂದು ವೀಡಿಯೋಸನ್ನು ಕನ್ನಡದಲ್ಲಿ ಬೇಕು ಅಂದರೆ ಟ್ರಾನ್ಸ್ಲೇಷನನ್ನು ನೀವು ನನಗೆ ಡೈರೆಕ್ಟಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಕಾಮೆಂಟ್ಸನ್ನು ಹಾಕ್ಬೋದು. ಮತ್ತು ನನಗೆ ನನ್ನ ಒಂದು ಇನ್ನೂ ನೋಟಿಫಿಕೇಷನ್ಸನ್ನು ನಿಮಗೆ ಸಿಗಬೇಕು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನು ಲೀಗಲ್ ನಾಲೆಡ್ಜ್ ಬೈ ಶಾಜಿಯಾ ಅಂತ ಇದೆ, ಅದ್ರಿಗೆ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ. ನಿಮಗೆ ನೋಟಿಫಿಕೇಷನ್ ಇಂಪಾರ್ಟೆಂಟ್ ನ್ಯೂ ವೀಡಿಯೋಸನ್ನು ಏನಿರುತ್ತೆ ಅದನ್ನು ನಿಮಗೆ ಸಿಗುತ್ತೆ. ಸೊ ಎಲ್ಲರಿಗೂ ನನ್ನ ನಮಸ್ಕಾರ.